ನಮಸ್ಕಾರ ಮಿತ್ರರೇ. ಒಬ್ಬ ವ್ಯಕ್ತಿ ವಿಶ್ವದ 80% ಡ್ರಗ್ ವ್ಯಾಪಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದ ಅಂದರೆ ನಂಬ್ತೀರಾ? ದಿನಕ್ಕೆ ಕೋಟ್ಯಂತರ ಹಣ ಸಂಪಾದಿಸುತ್ತಿದ್ದ ಅಂದರೆ ನಂಬ್ತೀರಾ? ಅದೇ ಸಮಯದಲ್ಲಿ ತನ್ನ ಮಗಳನ್ನು ಕಾಪಾಡಲು ಲಕ್ಷಾಂತರ ಡಾಲರ್ ಹಣವನ್ನು ಸುಟ್ಟು ಹಾಕಿದ್ದ ಅಂದರೆ ನಂಬ್ತೀರಾ? ಅವನ ಹಣವನ್ನು ಇಲಿ ತಿನ್ನುತ್ತಿದ್ದ ಮಟ್ಟಕ್ಕೆ ಅವನು ಶ್ರೀಮಂತನಾಗಿದ್ದನಂತೆ. ಏನು ಲೈಫ್ ಅಲ್ವಾ ಗುರು ಇದು? ಇದು ಬೇರೆ ಯಾರೂ ಅಲ್ಲ, ಕೊಲಂಬಿಯಾದ ಡ್ರಗ್ ಲಾರ್ಡ್ ಪಬ್ಲೋ ಎಸ್ಕೋಬಾರ್. ಈ ಪಬ್ಲೋ ಎಸ್ಕೋಬಾರ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳಿಸಿಕೊಡಲು ನಾನು ಪ್ರಯತ್ನಿಸುತ್ತೇನೆ. ಪಬ್ಲೋ ಎಸ್ಕೋಬಾರ್ ಡಿಸೆಂಬರ್ 1, 1949 ಹುಟ್ಟಿದ. ಪಬ್ಲೋ ಎಸ್ಕೋಬಾರ್ ಅಂದರೆ ನಮಗೆ ನೆನಪಾಗೋದು ಕೊಲಂಬಿಯಾ ಮತ್ತು ಡ್ರಗ್ಸ್. ಚಿಕ್ಕವನಿರುವಾಗಲೇ ಅವನು ಹೇಳುತ್ತಿದ್ದನಂತೆ, ನಾನು ಫ್ಯೂಚರ್ನಲ್ಲಿ ಕೊಲಂಬಿಯಾದ ಪ್ರೆಸಿಡೆಂಟ್ ಆಗ್ತೀನಿ ಅಂತ. ಪಬ್ಲೋ ಎಸ್ಕೋಬಾರ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕಂದ್ರೆ ನಾರ್ಕೋಸ್ ಅನ್ನೋ ಸೀರೀಸನ್ನು ನೆಟ್ಫ್ಲಿಕ್ಸ್ನಲ್ಲಿ ಒಮ್ಮೆ ನೋಡಲೇಬೇಕು. ಇದು ನಿಜವಾಗಿಯೂ ವರ್ತ್ ವಾಚಿಂಗ್. ಸ್ಟಾರ್ಟಿಂಗ್ ದಿನಗಳಲ್ಲಿ ಪಬ್ಲೋ ಸ್ಮಶಾನದ ಗೋರಿಗಳ ಕಲ್ಲುಗಳನ್ನು ಕದ್ದು ಅವುಗಳ ಮೇಲೆ ಬರೆಯಲಾಗಿದ್ದ ಹೆಸರನ್ನು ಅಳಿಸಿ ಮತ್ತೆ ಮಾರಾಟ ಮಾಡುತ್ತಿದ್ದನೆಂದು ಹೇಳಲಾಗುತ್ತದೆ. ನಂತರ ಅವನು ಕೊಕೇನ್ ಸ್ಮಗ್ಲಿಂಗ್ ನೆಟ್ವರ್ಕ್ ಬಗ್ಗೆ ತಿಳಿದುಕೊಂಡು ಕೊಕೇನನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಂಬುದನ್ನು ಕಲಿತನು. ಅಲ್ಲಿ ಅವನ ಡ್ರಗ್ ಸ್ಮಗ್ಲಿಂಗ್ ಜರ್ನಿ ಪ್ರಾರಂಭವಾಗುತ್ತದೆ. ಈ ಪಬ್ಲೋ ಎಸ್ಕೋಬಾರ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇವೆ. ಅವು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ. ನಿಮಗೆ ಗೊತ್ತಾ, ಪಬ್ಲೋ ಎಸ್ಕೋಬಾರ್ ವಿಶ್ವದ ಸುಮಾರು 80% ಡ್ರಗ್ಸ್ ಡಿಸ್ಟ್ರಿಬ್ಯೂಷನ್ಗೆ ನೇರ ಕಾರಣವಾಗಿದ್ದನೆಂದು ಹೇಳಲಾಗುತ್ತದೆ. ರಿಪೋರ್ಟ್ಸ್ ಪ್ರಕಾರ ಅವನ ಎಸ್ಟಿಮೇಟೆಡ್ ನೆಟ್ವರ್ತ್ $30 ಬಿಲಿಯನ್ ಗಿಂತ ಹೆಚ್ಚು ಆಗಿತ್ತು ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಫೋರ್ಬ್ಸ್ ಬಿಲಿಯನೇರ್ ಪಟ್ಟಿಯಲ್ಲಿ ಪಬ್ಲೋ ಎಸ್ಕೋಬಾರ್ ಅವರನ್ನು ವಿಶ್ವದ 7ನೇ ಅತಿ ದೊಡ್ಡ ರಿಚೆಸ್ಟ್ ಪರ್ಸನ್ ಎಂದು ಆರ್ಟಿಕಲ್ ಬರೆದಿತ್ತು. ಅದನ್ನು ನೋಡಿ ಪಬ್ಲೋ ಎಸ್ಕೋಬಾರ್ ಜೋರಾಗಿ ನಕ್ಕಿದ್ದ ಅಂತ ಹೇಳಲಾಗುತ್ತದೆ. ಪಬ್ಲೋ ಎಸ್ಕೋಬಾರ್ ತನ್ನ ಅಪಾರ ಪ್ರಮಾಣದ ಹಣವನ್ನು ಇಟ್ಟುಕೊಳ್ಳಲು ಅಸಾಧ್ಯವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೆ. ಅವನು ಗಳಿಸಿದ್ದ ಹಣ ಎಷ್ಟೋ ದೊಡ್ಡದಾಗಿದ್ದರಿಂದ ಬ್ಯಾಂಕ್ಗಳಲ್ಲಿ ಇಡುವುದಕ್ಕೂ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಮನೆಗಳು, ಗೋದಾಮುಗಳು ಮತ್ತು ಭೂಮಿಯಡಿ ಸೀಕ್ರೆಟ್ ಪ್ಲೇಸ್ಗಳಲ್ಲಿ ಹಣದ ಗುಡ್ಡಗಳನ್ನು ಇಟ್ಟುಕೊಳ್ಳುತ್ತಿದ್ದ. ಈ ನೋಟುಗಳನ್ನು ಕಟ್ಟಿ ಇಡುವುದಕ್ಕಾಗಿ ಅವನು ಪ್ರತಿ ತಿಂಗಳು ಸುಮಾರು $2,500 ರಬ್ಬರ್ ಬ್ಯಾಂಡ್ಗಳಿಗೆ ಖರ್ಚು ಮಾಡುತ್ತಿದ್ದ ಎಂಬುದು ಅವನ ಸಂಪತ್ತಿನ ಅತಿರೇಕವನ್ನು ತೋರಿಸುತ್ತದೆ. ಪಬ್ಲೋ ಎಸ್ಕೋಬಾರ್ ತನ್ನ ಹಣವನ್ನು ಎಷ್ಟು ಮಟ್ಟಿಗೆ ಸಂಗ್ರಹಿಸಿದ್ದ ಗೊತ್ತಾ? ಅವನು ಅದನ್ನು ಬ್ಯಾಂಕ್ಗಳಲ್ಲಿ ಅಲ್ಲ, ನೆಲದಡಿ, ಗೋಡೌನ್ಗಳಲ್ಲಿ, ಕೆಲವೊಮ್ಮೆ ಸಮಾಧಿಗಳಲ್ಲೂ ಕೂಡ ಅಡಗಿಸುತ್ತಿದ್ದ. ಆದರೆ ಇಷ್ಟೊಂದು ಹಣ ಇದ್ದರೂ ಅವನಿಗೆ ದೊಡ್ಡ ನಷ್ಟಗಳು ಆಗುತ್ತಿದ್ದವು. ಒಂದು ಅಂದಾಜಿನ ಪ್ರಕಾರ ನೀರು, ಬೆಂಕಿ ಹಾಗೂ ಇತರ ಪ್ರಾಕೃತಿಕ ಕಾರಣಗಳಿಂದಲೇ ಪ್ರತಿ ವರ್ಷ ಸುಮಾರು $1 ಬಿಲಿಯನ್ ಹಣ ಕಳೆದು ಹೋಗುತ್ತಿತ್ತು. ಅದರಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ, ಇಲಿಗಳು ಮಾತ್ರವೇ ವರ್ಷಕ್ಕೆ ಸುಮಾರು $500 ಮಿಲಿಯನ್ ಹಣವನ್ನು ಹಾಳು ಮಾಡುತ್ತಿದ್ದವು ಅಂತೆ. ಪಾಬ್ಲೋ ಎಸ್ಕೋಬಾರ್ ಜೀವನದಲ್ಲಿ ನಡೆದ ಈ ಘಟನೆ ನಿಜವಾಗಿಯೂ ಶಾಕ್ ನೀಡುವಂಥದ್ದು. ಒಮ್ಮೆ ಅವನು ತನ್ನ ಕುಟುಂಬದೊಂದಿಗೆ ಓಡಿ ಹೋಗುತ್ತಿದ್ದಾಗ ಫಾರೆಸ್ಟ್ ಮಿಡಲ್ ಸಿಲುಕಿಕೊಂಡಿದ್ದನು. ಅಲ್ಲಿ ತೀವ್ರ ಚಳಿ ಇದ್ದುದರಿಂದ ಅವನ ಮಗಳು ನಡುಗುತ್ತಿದ್ದಳು. ಆ ಸಮಯದಲ್ಲಿ ಬೆಂಕಿ ಹಚ್ಚಲು ಏನೂ ಇರಲಿಲ್ಲ. ಆದ್ದರಿಂದ ಅವನು ತನ್ನ ಬಳಿ ಇದ್ದ ಹಣದಲ್ಲೇ ಸುಮಾರು $2 ಮಿಲಿಯನ್ ನೋಟುಗಳನ್ನು ಸುಟ್ಟು ಬೆಂಕಿ ಹಚ್ಚಿದನು. ಒಂದು ಕಡೆ ಅದು ಅಸಾಧಾರಣ ಸಂಪತ್ತಿನ ಸಂಕೇತವಾದರೆ, ಇನ್ನೊಂದು ಕಡೆ ತನ್ನ ಮಗಳನ್ನು ರಕ್ಷಿಸಲು ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧನಿದ್ದ ತಂದೆಯ ಮುಖವನ್ನು ಕೂಡ ಇದು ತೋರಿಸಿತು. ಪಾಬ್ಲೋ ಎಸ್ಕೋಬಾರ್ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಭಯ ಏನಾಗಿತ್ತು ಗೊತ್ತಾ? ಅದು ಹಣ ಕಳೆದುಕೊಳ್ಳುವುದು ಅಲ್ಲ, ಅದು ಎಕ್ಸ್ಟ್ರಾಡಿಷನ್. ಅಂದರೆ ಅವನನ್ನು ಯುನೈಟೆಡ್ ಸ್ಟೇಟ್ಸ್ ಹೀಗಿನ ಬೇರೆ ದೇಶಕ್ಕೆ ಒಪ್ಪಿಸುವುದು. ಅದನ್ನು ತಪ್ಪಿಸಲು ಅವನು ಯಾವ ಲೆವೆಲ್ಗೆ ಇಳಿದಿದ್ದ ಗೊತ್ತಾ? ಅವನು ಮತ್ತು ಅವನ ಸಹಚರರು ಕೊಲಂಬಿಯಾ ದೇಶದ ಸಂಪೂರ್ಣ ರಾಷ್ಟ್ರೀಯ ಸಾಲವನ್ನೇ, ಅಂದರೆ ಸುಮಾರು $10 ಬಿಲಿಯನ್ ತೀರಿಸಲು ಸಿದ್ಧರಿದ್ದರು ಅಂತೆ. ಆದರೆ ಕೊಲಂಬಿಯನ್ ಗೌರ್ಮೆಂಟ್ ಅದನ್ನು ಕಟ್ಟುನಿಟ್ಟಾಗಿ ನಿರಾಕರಿಸಿತು. ಪಾಬ್ಲೋ ಎಸ್ಕೋಬಾರ್ ತನ್ನ ಹಣವನ್ನು ಸಾಗಿಸಲು ಮಾಡಿದ ಕೆಲಸಗಳು ಸಿನಿಮಾ ಸ್ಟೈಲ್ ಅನ್ನಿಸಬಹುದು. ಅವನು ಲಿಯರ್ ಜೆಟ್ ಖರೀದಿಸಿ ಒಂದು ಟ್ರಿಪ್ನಲ್ಲಿ ಸುಮಾರು $100 ಮಿಲಿಯನ್ ಹಣವನ್ನು ಕೊಲಂಬಿಯಾಗೆ ಸಾಗಿಸುತ್ತಿದ್ದ ಅಂತೆ. ಇದರಲ್ಲಿ ಇನ್ನೂ ಶಾಕ್ ಕೊಡುವ ವಿಷಯ ಏನೆಂದರೆ, ಮಧ್ಯದಲ್ಲಿ ಫ್ಯೂಯಲ್ ತುಂಬಿಕೊಳ್ಳಲು ಅವನು ಒಂದು ದ್ವೀಪವನ್ನೇ ಖರೀದಿಸಿದ್ದ. ನಂತರ ಅದನ್ನು ತನ್ನ ಮತ್ತು ತನ್ನ ಸ್ನೇಹಿತರಿಗಾಗಿ ಸಂಪೂರ್ಣ ಸ್ವರ್ಗದಂತೆ ಡೆವಲಪ್ ಮಾಡಿದ್ದ ಅಂತೆ. ಪಾಬ್ಲೋ ಎಸ್ಕೋಬಾರ್ ಲೈಫ್ ಸ್ಟೈಲ್ ಎಷ್ಟು ಅತಿರೇಕವಾಗಿತ್ತೋ ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ಅವನು ಸುಮಾರು 20 ಚದರ ಕಿಲೋಮೀಟರ್ ಭೂಮಿಯನ್ನು ಖರೀದಿಸಿ ಅದನ್ನು ತನ್ನ ಕುಟುಂಬಕ್ಕಾಗಿ ಒಂದು ಭವ್ಯ ರೀಕ್ರಿಯೇಷನ್ ಸ್ಥಳವನ್ನಾಗಿ ರೂಪಿಸಿದೆ. ಅಲ್ಲಿ ಒಂದು ಖಾಸಗಿ ಝೂ ಕೂಡ ಇತ್ತು. ವಿಶ್ವದ ವಿವಿಧ ಭಾಗಗಳಿಂದ ತರಿಸಿದ ಅಪರೂಪದ ಪ್ರಾಣಿಗಳನ್ನು ಸಾಕಿದ್ದ. ಅದಷ್ಟೇ ಅಲ್ಲ, ಕೆಲವು ಹಕ್ಕಿಗಳನ್ನು ಒಂದೇ ಮರದಲ್ಲಿ ಉಳಿಯಲು ತರಬೇತಿ ಕೊಡಲು ಅವನು $1 ಮಿಲಿಯನ್ ಖರ್ಚು ಮಾಡಿದ್ದ ಎನ್ನಲಾಗುತ್ತದೆ. ಇದರ ಜೊತೆಗೆ ಅವನಿಗೆ ಒಟ್ಟು ಸುಮಾರು 800 ಮನೆಗಳು ಮತ್ತು ವಿಲ್ಲಾಗಳು ಇದ್ದವು.
ಪಾಬ್ಲೋ ಎಸ್ಕೋಬಾರ್ ಜೀವನದಲ್ಲಿ ಕೆಲ ಸಂದರ್ಭಗಳಲ್ಲಿ ತನ್ನಷ್ಟಕ್ಕೆ ತಾನೇ ಮರೆಯಾಗಬೇಕು ಅನ್ನೋ ಪರಿಸ್ಥಿತಿ ಬಂದಿತ್ತು. ಓಡಿ ಹೋಗುತ್ತಿದ್ದ ಸಮಯದಲ್ಲಿ ಒಂದು ಸೇಫ್ ಹೌಸಿಂದ ಮತ್ತೊಂದು ಕಡೆ ಹೋಗುವುದು ತುಂಬ ಅಪಾಯಕಾರಿಯಾಗಿದ್ದರಿಂದ ಅವನು ಯಾರಿಗೂ ಅನುಮಾನ ಬರದಂತೆ ಸಾಮಾನ್ಯ ಜನರಂತೆ ವರ್ತಿಸುತ್ತಿದ್ದ ಅಂತೆ. ಅದಕ್ಕಾಗಿ ತನ್ನ ಬಾಡಿ ಗಾರ್ಡ್ಸ್ ಜೊತೆ ಸಾಮಾನ್ಯ ಬಸ್ ಬಳಸುತ್ತಿದ್ದ ಅಂತೆ. ಮತ್ತು ಶಾಕ್ ಕೊಡುವ ವಿಷಯ ಏನೆಂದರೆ ಆ ಬಸ್ನ ಡ್ರೈವರ್ ಆಗಿದ್ದವನು ಅವನೇ. ಈ ಘಟನೆ ಅವನು ಎಷ್ಟು ಚತುರವಾಗಿ ತನ್ನನ್ನು ಮರೆಮಾಡಿಕೊಳ್ಳುತ್ತಿದ್ದ ಮತ್ತು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದನೆಂಬುದನ್ನು ತೋರಿಸುತ್ತದೆ. ಅಯ್ಯೋ, ಇಮ್ಯಾಜಿನ್ ಮಾಡಿ, ನಿಮ್ಮ ಬಳಿ ಅಷ್ಟು ಹಣ ಇದ್ದರೆ ಏನು ಮಾಡ್ತೀರಾ? ಬ್ಯಾಂಕ್ ಹಾಕ್ತೀರಾ ಅಥವಾ ಮಾಲ್ಡೀವ್ಸ್ಗೋಗಿ ಫುಲ್ ಚಿಲ್ ಮಾಡ್ತೀರಾ? ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತಾರೆ. ಆದರೆ ಸತ್ಯ ಹೇಳಬೇಕಂದ್ರೆ ಅಷ್ಟು ಹಣ ಇದ್ದರೆ ನಾವು ಎಷ್ಟು ಪ್ಲ್ಯಾನ್ ಮಾಡಿದರೂ ಲಾಸ್ಟ್ಗೆ ಸ್ವಿಗ್ಗಿ ಆರ್ಡರ್ ಮಾಡಿ ನೆಟ್ಫ್ಲಿಕ್ಸ್ ನೋಡ್ತಾ ಟೈಮ್ ಪಾಸ್ ಮಾಡ್ತೀವಿ ಅನಿಸುತ್ತೆ. ಹಾಗಾಗಿ ನೀವು ಆ ಮಟ್ಟದ ಹಣ ಹೊಂದಿದ್ರೆ ಏನು ಮಾಡ್ತೀರಾ? ನಿಮ್ಮ ಕ್ರೇಜಿ ಐಡಿಯಾಸನ್ನು ಕಮೆಂಟ್ನಲ್ಲಿ ಹೇಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮೀಟ್ ಆಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. ಧನ್ಯವಾದಗಳು.